ನಿಮಿಷ ಕೊಡ್ತೇನೆ ನಾನು. ನಮ್ಮ ಸರ್ಕಾರನ ಟೀಕೆ ಮಾಡುವಾಗ ನಾವು ಸಮರ್ಥನೆ ಮಾಡ್ಕೊಂಡು ಹೋದ್ರೆ ಹೊರಗಡೆ ರಾಂಗ್ ಮೆಸೇಜ್ ಹೋಗುತ್ತೆ. ಅವ್ರ ಕಾಲದಲ್ಲಿ ಈಗ ಸುದೀರ್ಘವಾದ ಚರ್ಚೆ ಈ ಸದನದಲ್ಲಿ ಅಬಕಾರಿ ಒಂದು ಏನು ಯಾರಿಗೂ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಯಾರ್ಯಾರು ಎಷ್ಟೆಷ್ಟು ಮಾಡ್ಕೊಂಡಾರೆ, ಯಾರ್ಯಾರ ಹೆಸರು ಎಸೆಸವೆ ಎಲ್ಲ ಈ ರಾಜ್ಯದಲ್ಲಿ ಎಲ್ಲ ಪೂರ್ಣ ತನಿಖೆ ಮಾಡೋಣ. ಅವ್ರ ಕಾಲದಲ್ಲಿ ಬಿಜೆಪಿ ಕಾಲದಲ್ಲಿ ಮಾತಾಡ್ಲಿಲ್ಲ. ಕೋನ್ ರೆಡ್ಡಿ ಅವರೇ ನೋಡ್ರಿ ಒಂದು ನಿಮಿಷ. ಕೋನ್ ರೆಡ್ಡಿ ಅವರೇ ಈಗ ಮಾತಾಡೋದಲ್ಲ. ಹಿಂಗಿದ್ದಾಗ ಬಿಚ್ಚಿಡ್ಬೇಕು ಸ್ವಾಮಿ. ಈಗ ಶಿವಲಿಂಗ ಅವರು ಕೂತ್ಕೊಳ್ಳಿ ಸರ್. ಈಗ ಹೇಗೋ ಚರ್ಚೆ ಇದೆ ಸರ್. ಈಗ ಚರ್ಚೆ ಬಂದಾಗ ಎಲ್ಲರೂ ಮಾತಾಡ್ಲಿ. ಮಾತಾಡ್ರಿ ಸುನಿಲ್ ಅವರು ಮಾತಾಡಿ. ಶಿವಲಿಂಗೇಗೌಡ್ರೆ ಅಧ್ಯಕ್ಷರೇ, ಈಗ ನೀವು ಸುನಿಲ್ ಅವರೇ ಈಗ ವಿಜೇಂದ್ರ ಹೇಳಿದ್ರೆ ಆಕ್ಚುಲಿ ಇದು ಇನ್ಕರೆಕ್ಟ್ ಇದೆ ಅಂತ ಅದು ಚರ್ಚೆಯಲ್ಲಿ ಬರಲಿ. ನಮ್ಮ ಅಭಿಪ್ರಾಯ ಸ್ಪಷ್ಟ. ನಿಮಿಷ ಕೇಳಿ. ಆಕ್ಚುಲಿ ನಿಮ್ ಪ್ರಕಾರ ಇನ್ಕರೆಕ್ಟ್ ಅಂತ ಹೇಳಿದ್ರೆ ನಾವು ಅಧಿಕೃತವಾಗಿ ಸರ್ಕಾರ ಎಲ್ಲ ಸ್ಟಡಿ ಮಾಡಿ ಆ ಬಿಲ್ ಬಗ್ಗೆ ಸ್ಟಡಿ ಮಾಡಿ ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ, ಯಾವ ರೀತಿಯಾಗಿ ಗ್ರಾಮ ಪಂಚಾಯತ್ ಹಕ್ಕುಗಳು ಇವತ್ತು ಮೊಟಕಾಗಿದೆ, ಯಾವ ರೀತಿ ಇವತ್ತಿನ ದಿವಸ ಸ್ವಾತಂತ್ರ್ಯ ಹೋಗ್ತಾ ಇದೆ, ವಿಕೇಂದ್ರೀಕರಣದ ವಿರುದ್ಧವಾಗಿ ಎಲ್ಲವನ್ನೂ ಕೂಡ ನಾವು ಹೇಳ್ತೀವಿ. ಈಗಿರುವಂತದ್ದು ಇಷ್ಟೇ ಅಡ್ವರ್ಟೈಸ್ಮೆಂಟ್ ಬಗ್ಗೆ. ಅಡ್ವರ್ಟೈಸ್ಮೆಂಟ್ ನಾವು ನಮ್ಮ ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ವಿರೋಧ ಮಾಡ್ತಾ ಅವಶ್ಯಕತೆ ಉತ್ತರ ಕೊಡ್ಲಿಪ್ಪ. ಯಾಕೆ ನೀವು ಸುಮ್ಮನೆ ಟೈಮ್ ಆಯ್ತು ಇಲ್ಲಿ? ವಾಟ್ ಇಸ್ ದಿಸ್? ಮಾನ್ಯ ಅಧ್ಯಕ್ಷರೇ, ಇದನ್ನೇ ಬೇರೆ ಚರ್ಚೆ ಮಾಡ್ಲಿಕ್ಕೆ ಇಲ್ವಾಗತ್ತೆ. ಜಗತ್ತಿನ ಎಲ್ಲಾ ವಿಷಯಗಳ ಬಗ್ಗೆ, ಎಲ್ಲಾ ಮಂತ್ರಿಗಳ ವಿಷಯ ಬಗ್ಗೆ ಪಾರ್ಟಿಯಿಂದ ಮಾತಾಡ್ತಾರೆ. ಡಿಪಾರ್ಟ್ಮೆಂಟ್ ಬಗ್ಗೆ ಆಯ್ತು ಕೂತ್ಕೊಳ್ಳಿ. ಸದೇಶ್ ರಾಮಮೂರ್ತಿ ಮತ್ತು ಕೃಷ್ಣಪ್ಪ ಅವರೇ ಪಾರ್ಟಿಯಿಂದ ಕೊಡ್ತೀವಿ ಅಂತ ಹೇಳ್ಬಿಡ್ಲಿ ಸರ್, ಮುಗೀತು. ದಿನೇಶ್ ಗುಂಡೂರಾವ್ ಮತ್ತೆ ಸರ್ಕಾರದಿಂದ ದುಡ್ಡು ಹೋಗೋದ್ರ ಬಗ್ಗೆ ಮಾತಾಡಿಲ್ಲ ಅವರು. ಪಾರ್ಟಿಯಿಂದನೂ ಕೊಡಿಸ್ತೀವಿ. ತಗೊಳ್ಳಿ. ಈಗ ಅಡ್ವರ್ಟೈಸ್ಮೆಂಟ್ ಕಮಿಷನ್ ಎಷ್ಟು ಪ್ರಿಯಾಂಕ್ ಮಾತಾಡ್ಬೇಕು ಅಂತ 5 ನಿಮಿಷ ಕೇಳಿದ್ರೆ ಮಾತಾಡ್ತೀವಿ. ಯಾರು ಇಂಟರಪ್ಟ್ ಮಾಡಬೇಡಿ. ಅಲ್ಲ, ಎದ್ದ ತಕ್ಷಣ ಅಲ್ಲಿ ಏನ್ ಗೊತ್ತಿಲ್ಲ ಸರ್, ಎಲ್ಲರೂ ಮಾತಾಡಾಗ ನೀವು 3 to 5 minutes. ಅಲ್ಲ ಅಧ್ಯಕ್ಷ, ಚರ್ಚೆ ಆಗಿದೆ. ನೀವು ಮಾತಾಡಕ್ಕಿಂತ ಮುಂಚೆ ಒಂದೇ ನಿಮಿಷ ಹಿಂಗೆ ಎಲ್ಲರೂ ನಾವು ಗೌರವ ಕೊಟ್ಟು ಕೂಡ್ತೀವಿ. ಇಲ್ಲ ನಾವು ಅದಕ್ಕೆ ಕೆಡಕ್ತಾರೆ. ನೀವು ಮತ್ತೆ ನೀವು ಹೇಳ್ದಾದ್ರೆ ಮಾತ್ರ ಸಚಿವರು ಕೊಟ್ಟಾರ ಅವರು ಹೇಳಿ ಸರ್. ಅವ್ರು ಮಾತಾಡಲಿ ಅಧ್ಯಕ್ಷರೇ. ಸಚಿವರು ಮಾತಾಡಲಿ. ಕೋನ್ ರೆಡ್ಡಿ ನೀವು ಕೂತ್ಕೊಳ್ಳಿ. ಇಲ್ಲಿ ಕುಸ್ತಿ ಮಾಡ್ಲಿಕ್ಕೆ ಬಂದಿದೆ. ನೀವು ಕೂತ್ಕೊಳ್ಳಿ. ಇಲ್ಲಿ ನಾನ್ ಗೊತ್ತೇ ನಾನು ಮಾತಾಡ್ತೀನಿ. ಕೂತ್ಕೊಳ್ಳಿ. ಈಗ ಅವ್ರು ಮಾತಾಡ್ತಾರೆ, ಕೂತ್ಕೊಂಡಿದ್ದಾರೆ. ನೀವು ಕೂತ್ಕೊಳ್ಳಿ. ನಾವು ಸುಮ್ಮನೆ ಕೂತ್ಕೊಳಕ್ಕಾಗುತ್ತಾ? ನೀವು ಅವ್ರು ಮಾತಾಡ್ಕೊಳ್ಳಿಪ್ಪ. ನೀವು ಏನಂತ ಮಾತಾಡ್ತಾರೆ ನೀವು. ಮಾತಾಡಿ ಸುನೀಲ್ ಬೇಗ ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರೇ ಇರ್ರಿ ಕೂತ್ಕೊಳ್ಕೊಂಡ್ರಿ ಅವರು. ಮಾನ್ಯ ಅಧ್ಯಕ್ಷರೇ, ನಮ್ದು ಒಂದೇ ಒಂದು ಸ್ಪಷ್ಟನೆ. ಶಿವಲಿಂಗೌಡ್ರೆ, ಒಂದೇ ಒಂದು ಸ್ಪಷ್ಟನೆ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ಮತ್ತು ಅಡ್ವರ್ಟೈಸ್ಮೆಂಟ್ ಇರುವಂತ ಮೆರಿಟ್. ವಿಶ್ವನಾಥ್ ಮಾತಾಡಬೇಡ. ಕಡೆ ಜಾಹೀರಾತು ಮತ್ತು ಜಾಹೀರಾತಿನಲ್ಲಿರುವಂತ ಕಂಟೆಂಟಿನ ಬಗ್ಗೆ ಆಮೇಲೆ ಚರ್ಚೆಗೋಣ. ನರೇಗಾ ವಿಷಯ ಬಂದಾಗ ಎಲ್ಲ ಚರ್ಚೆ ನಾವು ಮಾಡ್ಲಿಕ್ಕೆ ತಯಾರಿದೀವಿ. ನೀವು 2 ಅಲ್ಲ 10 ದಿನ ಕರೀರಿ, ನಾವೇನ್ ಚರ್ಚೆ ಮಾಡ್ತೀವಿ. ನಾವೇನು ಓಡೋಗ್ತಾ ಇಲ್ಲ. 10 ದಿವಸ. ಈಗ ಪ್ರಶ್ನೆ ಇರೋದು, ಈ ಅಡ್ವರ್ಟೈಸ್ಮೆಂಟ್ ಸರ್ಕಾರಿ ಜಾಹೀರಾತು ಆಗಬಾರ್ದು, ಕಾಂಗ್ರೆಸ್ ಜಾಹೀರಾತು ಆಗ್ಲಿ ಅಂತ ಮಾತ್ರ. ಪ್ರಿಯಾಂಕಾ ಖರ್ಗೆ ಈ ಕ್ಷಣಕ್ಕೆ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಇಲ್ಲಾಂದ್ರೆ ಉಳಿದೆಲ್ಲದ ವಿಷಯ ತಗೊಂಡ್ರೆ ಮಾತಾಡಿ. ನೀವು ಅಷ್ಟಕ್ಕೆ ನೋಡಿ. ನೀವು ಕೂಡ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಿದ್ದೇನೋ
ನೀವು ಕಾಂಗ್ರೆಸ್ಸಿನ advertisement ಆದ್ರೆ ನಮ್ಗೇನು ಅಭ್ಯಂತರ ಇರ್ಲಿಲ್ಲ. ನೀವು ಮತ್ತೆ ಬೇರೆ ಯಾಕೆ ನೀವು ಯಾಕೆ ಮಾತಾಡ್ತೀರಿ? ನಿಮಗೆ ಕಾಂಗ್ರೆಸ್ ಅಂದಾಗ ಯಾಕೆ ಒಂಥರ ಚುರುಕಾಗುತ್ತಲ್ಲ ನಿಮ್ಗೆ? ಆಗಲ್ಲ, ನೀವು ಕೂಡ ಬೇರೆಲ್ಲ ವಿಚಾರ ಮಾತಾಡ್ತೀರಿ. ಹೇಳೋದ್ ಕೇಳಿ, ಕಾಂಗ್ರೆಸ್ ಅಂದ ತಕ್ಷಣ ನೀವು ಬಾರಿ ಗಡಿಬಿಡಿ ಆಗ್ಬಿಡ್ತೀರಿ. ಇಲ್ಲ ಇಲ್ಲ, ನಾ ಗಡಿಬಿಡಿ ಆಗುದಿಲ್ಲ. ನಾನು ಹೇಳುವಂತದ್ದು ನೀವು ಬೇರೆ ಬೇರೆ ಮಾತು ಬೇರೆಲ್ಲ ಸಬ್ಜೆಕ್ಟ್. ಆಗ ನಾನು ಹೇಳಿದೆ ಆ ಸಬ್ಜೆಕ್ಟ್ ಸೀಮಿತಗೊಳಿಸಿ ಅಂತ. ಅವಾಗ ನಾವು ಅದನ್ನೇ ಹೇಳಿದ್ದು. ಈಗ ಉತ್ತರ ಕೊಡುವಾಗ ನಾವು ಅವಾಗಲೂ ಅದನ್ನೇ ಹೇಳಿದ್ದು, ನಿಮ್ ಚೇಂಬರ್ಲು ಅದನ್ನೇ ಹೇಳಿದ್ದು. ಹೇಳ್ಬೇಕಲ್ಲ, ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ಆಗಿದ್ರೆ ಅವ್ರು ಕೊಡ್ತೀವಿ ಅಂತಂದ್ರು. ಕಾಂಗ್ರೆಸ್ ಅಡ್ವರ್ಟೈಸ್ಮೆಂಟ್ ನಾಳೆಯಿಂದ ಕೊಡ್ತೀವಿ, ನೋಡ್ ಚರ್ಚೆ, ನಮ್ ಡಿಸ್ಕಷನ್ ಇಲ್ಲ. ಬಳಸಬೇಡಿ ಅಂತ ನಮ್ದು ವಾದ ಅಷ್ಟೇ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಾವು ಬಿಜೆಪಿ ಹೇಳಿದಂಗೆ ಮಾತಾಡಲ್ಲ. ಅಧ್ಯಕ್ಷರೇ, ಸಮಾಧಾನದಿಂದ ಕೇಳಿದ್ರೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. ಎಲ್ಲರ ಸಮಾಧಾನದಿಂದ ಕೇಳಿ. ಮೊದಲನೇದಾಗಿ ಒಂದು ವ್ಯವಸ್ಥಿತವಾದಂತ ಅಪಪ್ರಚಾರ ಒಂದು 10 ವರ್ಷದಿಂದ ನಡೆದಿದೆ. ಶ್ರೀನಿವಾಸ್ ಏನು ಗಾಂಧೀಜಿ ಅವರು ಕಾಂಗ್ರೆಸ್ ವಿಸರ್ಜನೆ ಆಗ್ಬಿಡ್ಬೇಕು ಇಂಡಿಪೆಂಡೆನ್ಸ್ ಆದ್ಮೇಲೆ ಅಂತ. ಗಾಂಧೀಜಿ ಅವರು ಏನ್ ಹೇಳಿದ್ರು, ಕಾಂಗ್ರೆಸ್ನವರು ಹೋರಾಟ ಮಾಡಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ. ಈಗ ಅವ್ರ ಸ್ವರೂಪ ಚೇಂಜ್ ಆಗಬೇಕು, ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನೇಷನ್ ಬಿಲ್ಡಿಂಗಿಗೆ ಮಾಡಬೇಕು ಅಂತ ಅವ್ರು ಹೇಳಿದ್ದೇನು ಅಧ್ಯಕ್ಷರೇ? ಲೋಕ್ ಸೇವಾ ಸಂಘ ತರ ನೀವು ಮಾಡ್ಕೊಳ್ಳಿ, ಪಂಚಾಯತಿಂದ ರಾಷ್ಟ್ರ ತನಕ. ಅವರು ಹರಿಜನ್ ಮ್ಯಾಗಝಿನ್ ನಲ್ಲಿ ಅವರ ಪತ್ರಿಕೆನಲ್ಲಿ ಬರೀತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ವಿಚ್ ಇಸ್ ದಿ ಓಲ್ಡೆಸ್ಟ್ ಪೊಲಿಟಿಕಲ್ ಆರ್ಗನೈಸೇಷನ್ and which has after many battles fought her non-violent way to freedom cannot be allowed to die. It can only die with the nation. ರಾಷ್ಟ್ರ ಇರೋ ತನಕ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇರಲೇಬೇಕು, ಅನಿವಾರ್ಯ ಇದೆ ಅಂತ ಗಾಂಧೀಜಿ ಅವರು ಹೇಳಿದ್ರು. ಇವು ಇತಿಹಾಸ ಓದಲ್ಲ, ವಾಟ್ಸ್ಆಪ್ ಓದ್ಕೊಂಡು ಬಂದ್ರೆ ಇದೇ ತೊಂದರೆ ನನಗೆ. ನೆಕ್ಸ್ಟ್ ಒಂದೇ ಸರ್, ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ರು ಏನ್ ಹೇಳಿದ್ರು, ಪ್ರಿಯಾಂಕರ್ಗೆ ಇದ್ರ ಬಗ್ಗೆ ಕೊಟ್ಟಿದ್ದಾರೆ ಅಡ್ವರ್ಟೈಸ್ಮೆಂಟ್, ಅವ್ರ ಇಲಾಖೆ ಬಗ್ಗೆನೂ ಕೊಡ್ತೀವಿ ಸರ್, ನೀವು ನೋಡಲ್ಲ. ಈಗ RDPR is the number 1 performing, Karnataka RDPR department is the number 1 performing department in the country ಅಂತ ಬಿರುದು ಕೊಟ್ಟಿದ್ದು ಮೋದಿ ಸರ್ಕಾರ. ಹೋದ ವರ್ಷ ಅಧ್ಯಕ್ಷರೇ 1271 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಇಡೀ ರಾಷ್ಟ್ರದಲ್ಲಿ ಹೆಚ್ಚು ಕಲೆಕ್ಷನ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ನನ್ನ ಡಿಪಾರ್ಟ್ಮೆಂಟ್ ಇಂದ ಅಂದ್ಬಿಟ್ಟು ಕೇಂದ್ರ ಸರ್ಕಾರನೇ ಹೇಳಿರೋದು. ಓದಿ ಸರ್, ನಿಮ್ ರಿಪೋರ್ಟ್, ನನ್ನ ರಿಪೋರ್ಟ್ ಅಲ್ಲ. ದಯವಿಟ್ಟು ನನ್ನನ್ನು ನಂಬಕ್ ಹೋಗ್ಬೇಡಿ. ಮೋದಿ ಅವರ ಸರ್ಕಾರ ಜನಗಳ ಮೇಲೆ ಮಾಡಬೇಕು, ಕಲೆಕ್ಷನ್ ಮಾಡಿ ನಿಮ್ಮನ್ನು ಗೊತ್ತಿಲ್ಲ, ಕೇಳುದಿಲ್ಲ, ಏನಿಲ್ಲ. ನನ್ನ ಕೆಲಸ ನೀವೇ ನಮ್ ಬಗ್ಗೆ ಏನಂದ್ರೆ ನಮ್ದು ಪಾಲಿಟಿಕ್ಸ್ ನೋಡ್ತಾರೆ, ಪಾಲಿಸಿ ನೋಡಲ್ಲ. ನೆಕ್ಸ್ಟ್, ಈಗ ಗಾಂಧೀಜಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ರು, ಗಾಂಧೀಜಿ ಅವರ ಏನು ಚಿತ್ರವನ್ನ ನಾವು ದುರುಪಯೋಗ ಮಾಡಿದ್ದೀವಿ. ಹೆಂಗೆ? ಕೇಂದ್ರ ಸರ್ಕಾರ ಎಷ್ಟೊಂದು ಅಭಿಯಾನಗಳು ನಡೆಸ್ತವೆ. ಗಾಂಧೀಜಿಯವ್ರ ಚಿತ್ರ ಮಾಡ್ತಾರೆ, ಆನಿಮೇಷನ್ ಮಾಡ್ತಾರೆ, 3D ಆನಿಮೇಷನ್ ಮಾಡ್ತಾರೆ, ಅವರು ಕೂಡ ಸಂವಾದ ನಡೆಸ್ತಾರೆ. ಅಂದ್ರೆ ಅವರು ವೈಲೇಟ್ ಮಾಡಿದಾರಾ? ಸರ್ ನೀವು ನೆಕ್ಸ್ಟ್ ಅನ್ಕೊಂಡ್ರಿ, ನಾವು ಯಾವ್ದು ಪ್ರಚೋದನೆ. ಇನ್ನೂ ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಸ್ಪಷ್ಟವಾಗಿ ನನಗೆ ಹೇಳ್ತಾ ಇಲ್ಲ. ಗಾಂಧೀಜಿ ಅವ್ರು ಹೇಳಿದ್ರ ಇವೆಲ್ಲ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ, ಅಂದ್ರೆ ನಾವು ದೀನ್ ದಯಾಳ್ ಉಪಾಧ್ಯಾಯ ಸ್ಕೀಮ್ ಹೆಸರಿಟ್ರಲ್ಲ, ಅವ್ರು ಹೇಳಿದ್ರ ಇಡಕ್ಕೆ? ಅಟಲ್ ಸ್ನೇಹಿ ಕೇಂದ್ರ ಅಂತ ಹೇಳಿದ್ರಲ್ಲ, ಅಟಲ್ ಜಿ ಅವ್ರು ಹೇಳಿದ್ರ ಹಿಂಗೆ ಇಡಕ್ಕೆ? ಈಗ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್, ನಾವು ಮಾಡಿದ್ರೆ ಯಾರು ಅವ್ರು ಹೇಳಿದ್ರ ಹಂಗೆ ಹೀಗೆ ಅಂತ ಅಡ್ವರ್ಟೈಸ್ಮೆಂಟ್ ನಲ್ಲಿ ಇಟ್ ಇಸ್ ದ ಗವರ್ಮೆಂಟ್ ಸ್ಟ್ಯಾಂಡ್. ಈಗ ವೈ ಇಸ್ ಇಟ್ ದ ಗವರ್ಮೆಂಟ್ ಸ್ಟ್ಯಾಂಡ್? ಟ್ಯಾಕ್ಸ್ ಪೇಯರ್ಸ್ ಮನಿ ಅಂತ ಇದ್ದೀರಾ. ಬಿಕಾಸ್ ಯು ಆರ್ ಟೇಕಿಂಗ್ ಟ್ಯಾಕ್ಸ್ ಪೇಯರ್ಸ್ ಮನಿ. 40% ನಮ್ದು ಹೇಳಲಾರ್ದೆ ಕೇಳಲಾರ್ದೆ ನೀವು ತಗೊಂಡೋಗ್ತಾ ಇದ್ದೀರಾ. ದೊಡ್ಡದಾಗಿ ಫೆಡರಲ್ ಸ್ಟ್ರಕ್ಚರು, ಒಕ್ಕೂಟ ವ್ಯವಸ್ಥೆ ಅಂತ ಮಾತನಾಡ್ತಾ ಇದ್ದೀರಾ. ನಾನು ಉಲ್ಲೇಖಿಸಿದೆ ಆರ್ಟಿಕಲ್ 258 ಏನ್ ಹೇಳುತ್ತೆ? ಇಫ್ ದರ್ ಇಸ್ ಅ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ದಟ್ ಈಸ್ ಬಿಕಮಿಂಗ್ ಮ್ಯಾಂಡೇಟರಿ ಫಾರ್ ದ ಸ್ಟೇಟ್, ದೇ ಹ್ಯಾವ್ ಟು ಕಂಪಲ್ಸರಿಲಿ ಕನ್ಸಲ್ಟ್ ದ ಸ್ಟೇಟ್. ಅಕಸ್ಮಾತ್ ರಾಜ್ಯ ಇಲ್ಲ ಅಂತ ಹೇಳಿದ್ರೆ